ಆ 3 ದಿನದ ಪ್ರತ್ಯೇಕ ವಾಸವನ್ನ ಮೌಢ್ಯ ಅಂತ ಯಾಕೆ ಕರೆದ್ರು? ಅಂದರೆ ಇದಕ್ಕೆ ಒಬ್ಬರು ಒಂದೊಂದು ಥರ ಹೇಳ್ತಿಲ್ಲಮ್ಮ. ಅವರವರ ಅನುಕೂಲಕ್ಕೆ ತಕ್ಕಂತೆ ಇದನ್ನ ವ್ಯಾಖ್ಯಾನ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿರಲ್ಲ. ಈಗ ನಾನು ಹೇಳಿರ್ತಕ್ಕಂಥ ಇದು ನಾನು ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ. ಒಂದು ದೇಹವನ್ನ ನಾವು ರಿಪೇರಿ ಮಾಡ್ಕೊಳ್ಳೋದು ಬೇರೆಯವರ ನಾವೇ ಮಾಡ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಇದ್ರ ವಿಚಾರಕ್ಕೆ ತಗೊಂಡಾಗ ನೀವು ಅದಕ್ಕೆ ಸಣ್ಣ ಉದಾಹರಣೆ ಕೊಡ್ತೀನಿ. ಇದಕ್ಕಿಂತ ದೊಡ್ಡ ಮೇಜರದ ವಿಚಾರ ಅದು ಏನು ಅಂತಂದರೆ, ಕೂತ್ಕೋಬೇಕಾದ್ರೆ ನಾವು ಅರ್ಧ ಗಂಟೆ ಕೂತ್ರೆ ಅಮ್ಮ, ಕೊನೆ ಪಕ್ಷ 5 ನಿಮಿಷ ಆದ್ರೂ ಎದ್ದು ನಿಂತ್ಕೋಬೇಕು. 5 ನಿಮಿಷ ಆದರೂ ಕುತ್ತಿಗೆ ನೇರವಾಗಿ ಇಟ್ಕೊಂಡಿರ್ಬೇಕು. ಸಾಕಷ್ಟು ಜನ ಗಮನಿಸಿ ನೀವು, ಯಾರು ಹಿಂಗೆ ಬೆಂಡಾಗಿರ್ತಾರೆ ಅವ್ರ ಜೀವನ ಪರ್ಯಂತ ಅವರು ಮಾನಸಿಕ ರೋಗಿಗಳೇ. ನೆಟ್ಟ ಕೂತ್ಕೊಳ್ಳಲ್ಲ, ಬರೋದೇ ಇಲ್ಲ, ಅದೇ ಹಂಗಲ್ಲಿ ಹೋಗ್ಬಿಡ್ತಾರೆ ಅವರು. ನೀವೆಷ್ಟೇ ಸರಿಯಾಗಿ ಕೂತ್ಕೋ ಆಗಲ್ಲ. ಇದನ್ನ ಯಾವಾಗ ಮಗುವನ್ನು 8 ವರ್ಷದ ಒಳಗಡೆ ಇದನ್ನು ಮಾರ್ಪಾಡು ಮಾಡಿದ್ರೆ ಆ ಮಗು ಆರೋಗ್ಯವಾಗಿ, ದೈಹಿಕವಾಗಿ, ಎಲ್ಲ ಸಂಪ್ರದಾಯಬದ್ಧವಾಗಿ ದೃಢಕಾಯವಾದ ಮಗು ಆಗತ್ತೆ. 8 ವರ್ಷ ಟೈಮ್ ಬೇಕು. 4 ವರ್ಷಕ್ಕೆ ನಾವು ತಗೊಂಡೋಗಿ LKG ನರ್ಸರಿ ತಗೊಂಡೋಗಿ ಬಿಸಾಕ್ಬಿಡ್ತೇವೆ. ಆ ಮಗು ಹೆಂಗೆ ಕೂತಿರುತ್ತೋ ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತಾರೆ. ಈ ಭಂಗಕ್ಕೆ ಆಡೋ ಭಾಷೆಯಲ್ಲಿ ಮಾತಾಡ್ತೀನಿ. ಈ ಭಂಗಕ್ಕೆ ಯಾಕಮ್ಮ ಮಗು ಬೇಕಿತ್ತು? ಯಾಕೆ ನಿಮಗೆ ಪುರ್ಸೊತ್ತಿಲ್ಲ? ಸುಮ್ಮನೆ ಆರಾಮಾಗಿ ಜಾಲಿಯಾಗಿ ಇದ್ಬಿಡ್ಬೋದಲ್ಲ. ಅಂದರೆ ಇವತ್ತು ಮಕ್ಕಳು ಚೆನ್ನಾಗಿರಲಿ ಅನ್ನೋ ನಾವು ಮಕ್ಕಳಿಗೋಸ್ಕರವಾಗಿ ನಾವು ಚೆನ್ನಾಗಿಲ್ಲ, ಮಕ್ಕಳು ಚೆನ್ನಾಗಿಲ್ಲ ಅಂದರೆ ಈ ಬದುಕು ಬೇಕಾ? ಅದನ್ನು ಮೌಢ್ಯ ಅಂತ ನೀವು ಹೇಳ್ದಂಗೆ ಹೇಳ್ತಾನಮ್ಮ. ಇದೇನಾಗುತ್ತೆ ಅಂದರೆ, ಯಾವುದನ್ನೇ ಆಗಲಿ ಕೂತ್ಕೊಂಡು ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಎಡಗೈನಲ್ಲಿ ತಟ್ಟೆ ಇಟ್ಕೊಂಡು ಊಟ ತಿಂದರೆ ಅಮ್ಮ ನಿನ್ಗೆ ತೃಪ್ತಿ ಆಗಲ್ಲ. ಅದನ್ನ ಮೌಢ್ಯ ಅಂದರೆ ಕೆಳಗಡೆ ಕೂತ್ಕೋ, ಫ್ರೀ ಆಗಿರೋ ಪಂಚನೆ ಏನೋ ಹಾಕೊಂಡು ಆರಾಮಾಗಿ ಕೂತ್ಕೋ. ನಿಜ ನಿಜ. ಆಮೇಲೆ ಜೊತೆಗೆ ಆವಾಗ ಏಕವಸ್ತ್ರ ಧಾರಣೆ ಮಾಡಬೇಕು. ಮಂತ್ಲಿ ಆದಾಗ ಒಂದೇ ವಸ್ತ್ರ ಹಾಕ್ಕೋಬೇಕು. ಈ ನೈಟಿ ಹಾಕೊಳ್ಳೋ ಅಭ್ಯಾಸ ಇದೆಯಲ್ಲ, ಅಲ್ಲಿ ಮಾತ್ರ ಬಳಸ್ಬೇಕು ಇದನ್ನು. ಯಾಕೆ ಅಂದರೆ ಆ ಸೌಂದರ್ಯ ಅನ್ನೋ ವಿಚಾರ ಹೆಣ್ಣಿನ ಮೇಲೆ ಆ ಕ್ಷಣದಲ್ಲಿ ಇರಬಾರ್ದು. ಅದು ಬೇರೆ ಬರ ತಿರುಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಆ ಉದ್ದೇಶಕ್ಕೆ ಏಕವಸ್ತ್ರನೇ ಹಾಕೋಬೇಕು. ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರುತ್ತೆ. ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಒಳ್ಳೇದು. ಆಮೇಲೆ ಮೌಢ್ಯ ಬೇಕಾ ಸರಿನಾ ತಪ್ಪಾ ಅಂತ ಅವರೇ ಡಿಸೈಡ್ ಮಾಡ್ಕೊಳ್ಳಿ. ನಾವು ಹೇಳೋದು ಬೇಡ. ಇದಿಷ್ಟು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಹೇಳೋದು, ಹೊರೆ ಹಾಕಿಲ್ಲ ನಾವು. ನಿಮ್ಮ ದೇಹಕ್ಕೆ ಏನು ಬೇಕಾಗಿದೆ? ರೆಸ್ಟ್ ಬೇಕಾಗಿದೆ, ವಿಶ್ರಾಂತಿಗೋಸ್ಕರವಾಗಿ ಈ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀವಿ ಹೊರತು ಇದಿಲ್ಲ, ಇದು ತಪ್ಪು, ಇದು ಸರಿ, ನಮ್ಮ ವಾದ ಬೇಡ. ಅದು ಅವ್ರ ವೈಯಕ್ತಿಕವಾದ ವಿಷಯ. ವಿವಿಧ ಕ್ಷೇತ್ರಗಳಲ್ಲಿ, ನಾನಾ ಕ್ಷೇತ್ರಗಳಲ್ಲಿ ಪುರುಷನಂತೆ ನಾನು ಕೂಡ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಧಾವಂತದಲ್ಲಿ ಸ್ವೇಚ್ಛೆ ಮತ್ತು ಸ್ವತಂತ್ರದ ವ್ಯತ್ಯಾಸ ಗೊತ್ತಿಲ್ಲದೆ ಹೆಣ್ಮಕ್ಳು ಮುನ್ನುಗ್ತಾ ಇದ್ದಾರೆ. ಅವರಿಗೆ 3 ದಿವಸನೂ ಕಾಣಲ್ಲ, 5 ದಿವಸನೂ ಕಾಣಲ್ಲ, 30 ದಿವಸನೂ ಕಾಣಲ್ಲ. ಆದರೆ ಇದಕ್ಕೆ ಈಗ ನೀನು ಹೇಳಿದಮ್ಮ, ಇದು ಎಷ್ಟು ಅಮೂಲ್ಯವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಅಂದರೆ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ ಅರ್ಥ ಆಗತ್ತೆ. ಇದು ಅರ್ಥ ಮಾಡ್ಸೋಕ್ಕೆ ಒಬ್ಬರು ಮಾಸ್ಟರ್ ಬೇಕು. ಯಾರದು ಮಾಸ್ಟರ್? ಸ್ಥಳ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 90 ಡಿಗ್ರಿ ಒಂದು ವರ್ಷಕ್ಕೆ ಎಷ್ಟು ದಿನ? 365. 360 ಇಟ್ಕೊಳ್ಳೋಣ, 5 ಆಮೇಲೆ ಪಕ್ಕದಲ್ಲಿ. 360ನ 4 ಭಾಗ ಮಾಡಿದಾಗ 90. ಈ 90 ಡಿಗ್ರಿ ಮನೆಯಲ್ಲಿ 4 ಮೂಲೆ 90 ಡಿಗ್ರಿಯಲ್ಲೇ ಇದ್ದಾಗ ಅವರೇ ಮಾಸ್ಟರ್. ಸೂಪರ್. ಮನೆಯ 4 ಮೂಲೆ. ಯಾಕದು ಅಷ್ಟೇ 90 ಡಿಗ್ರಿಗೆ ಇರಬೇಕು ಅಂದರೆ, ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗರ್ಭಗುಡಿ ಚೌಚಕ್ವರ ಇರುತ್ತಾ ಇಲ್ವಾ? ಇರುತ್ತೆ. ಅಲ್ಲಿ ಹಾಕಿರೋ ಹೂವು ಯಾವ ಕಾರಣಕ್ಕೂ ಬಾಡಲ್ಲ, ಹೊರಗಡೆ ಹಾಕಿರೋ ಹೂವು ಬಾಡುತ್ತೆ. ಇಷ್ಟೇ ವ್ಯತ್ಯಾಸ ಗರ್ಭಗುಡಿಯಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ. ಅಂದರೆ ಮೂಲೆಗಳಲ್ಲಿ ಎಷ್ಟೊಂದು ರಹಸ್ಯ ಅಡಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ನೀವು ಹೇಳ್ತಿದ್ರಿ ಮನೆಯೇ ದೇವಸ್ಥಾನ ಮಾಡ್ಕೊಳ್ಳಿ, ಯಾಕೆ ಮಾಡ್ತಿಲ್ಲ ಅಂತ. ದೇವಾಲಯ ಆಗಬೇಕು. ಯಾಕೆ ಅಂದರೆ ನಾವು ದೇವಾಲಯಕ್ಕೆ ಹೋಗಿ ಮತ್ತೆ ಈ ಮನೆಗೆ ಬರ್ತೀವಿ. ದೇವಾಲಯದಲ್ಲಿ 5 ನಿಮಿಷ ಖುಷಿ ಇತ್ತು ನಿಮಗೆ, ಓಕೆ. ಈಗ ಮನೆಯಲ್ಲಿ ಮಲಗಬೇಕು, ಊಟ ಮಾಡಬೇಕು, ಅಡುಗೆ ಮಾಡಬೇಕು, ಗಂಡ ಹೆಂಡತಿ ಖುಷಿಯಾಗಿರ್ಬೇಕು, ಆಗಲ್ಲ. ಅದಕ್ಕೆ ಇನ್ನೊಂಚೂರು ಮುಂದುವರೆದ ಭಾಗ ಹೇಳ್ತೀನಿ ಅಂತಂದರೆ, 4 ಮೂಲೆ ಸಮತಟ್ಟವಾಗಿ ಯಾವುದೇ ಮನೆಗಳಲ್ಲಿ ಇಡಬೇಕಾ ಬೇಡವಾ? ಈಗ ಗರ್ಭಗುಡಿ ಹೇಳಿದೆ ನಾನು. ಈ 4 ಗೋಡೆಯನ್ನು 4 ಮೂಲೆ ಕರೆಕ್ಟಾಗಿ ಇಟ್ಕೋಬೇಕಾ ಬೇಡವಾ? ಎಲ್ಲಿದೆ ನೋಡೋಣ. 1,000 ಮನೆಗೆ 2 ಸಿಕ್ಕುತ್ತಾ ಡೌಟ್ ಇದೆ ನನಗೆ. ಇಡೀ ಬ್ಯಾಂಗ್ಳೂರು ಸಿಟಿಯಲ್ಲಿ ಬೇಕಾದ್ರೆ ಹೇಳ್ತೀನಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. 1,00,000 ಮನೆಗೆ ತಗೊಳ್ಳಿ, 2 ಮನೆ ಸಿಗುತ್ತಾ ಡೌಟ್ ಇದೆ. ಕಾರಣ, ಸ್ವಾಮಿ ಇಲ್ಲಿ ನೋಡಿದ್ರೆ ಜಾಗನೇ ಸಿಕ್ಕಲ್ಲ, ನೀವು ಜಾಗ ಇಲ್ದೇನೆ ವಿಚಾರದಲ್ಲಿ ಮೂಲೆಗಳು ಹೆಂಗೆ ಬಿಡಿ ಅಂತ ಹೇಳ್ತೀರಾ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ.
ಸೊ ಒಂದಂತೂ ತಿಳ್ಕೋಬೇಕು, ನರ್ಸಿಂಗ್ ಹೋಮಲ್ಲಿ ಎಷ್ಟು ಜನ ಹಿರಿಯಂದರೆ ಹಣ ಕಟ್ಟಿ ಕಾಯ್ಕೊಂಡಿರ್ತೀವಿ, ಹೇಗಿದ್ದಾರೆ ಪೇಷಂಟು ಅಂತ. ಅದೇ ಒಂದು ಮನೆ ಕಟ್ಟಬೇಕಾದ್ರೆ ಆ ಒಂದು ಶಕ್ತಿ ನಮಗೆ ಅರಿವಿಲ್ಲದಿದ್ದ ಮೇಲೆ ನೀವು ಸ್ವಂತ ಮನೆ ಅಂತ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ. ಈ 4 ಮೂಲೆಗಳು ಸಮವಾಗಿರ್ಬೇಕು, 90 ಡಿಗ್ರಿಯಲ್ಲಿ ಇರಬೇಕು ಅಂದ್ರೆ ಹೆಂಗೆ ಗುರುಗಳೇ? ಅಂದ್ರೆ ಸಮತಟ್ಟು ಒಂದು ವಿಷಯ, ಅದಕ್ಕೆ ಹೊಂದಾಣಿಕೆ ಹೇಗೆ ಬರಬೇಕಂದ್ರೆ, ಸೂರ್ಯ ಪ್ರಪಂಚಕ್ಕೆ ಪ್ರತಿಯೊಂದು ಕೊಡಬೇಕಾದ ಸೂರ್ಯ ಅಂತ ನಾವು ಒಪ್ಕೊಂಡಿದೀವಿ. ಈ ಸೂರ್ಯನಿಗೆ ಭೂಮಿ ಆಧಾರ ಇದೆಯಾ ಇಲ್ವಾ? ಇದೆ. ಹಾಗಿರ್ಬೇಕಾದ್ರೆ ಸೂರ್ಯನಿಗೂ ಭೂಮಿಗೂ ನಿಕಟವಾದ ಸಂಬಂಧ ಕೊಡ್ಬೇಕಾದ್ರೆ 90 ಡಿಗ್ರಿ ತಗೊಳ್ಳೇಬೇಕು. ಆ ರೀತಿ ಆದರೆ 30-40 ಮನೆ ಕಟ್ಟಲಿಕ್ಕಾಗಲ್ಲ. ಓಕೆ, 30-40 ಮನೆ ಕಟ್ಟಲಿಕ್ಕೆ ಈ ಶಾಸ್ತ್ರವನ್ನು ಬಳಸಕ್ಕಾಗಲ್ಲ. ಕಾರಣ, ಒಂದು ದಿಕ್ಕನ್ನ ಪೂರ್ವ ಅಂದ ತಕ್ಷಣ ಅದಕ್ಕೆ ಉಪದಿಕ್ಕುಗಳು 9 ಆಗತ್ತೆ. ಅದು 4ಕ್ಕೆ 36, 6, 3, 9 ನವಗ್ರಹಗಳು ಬಂತಲ್ಲಿ. ನಾವು ದೇವಸ್ಥಾನದಲ್ಲಿ ನವಗ್ರಹ ಸುತ್ತೀವಿ, ಮನೆಯಲ್ಲಿ ನವಗ್ರಹ ಕೂರಿಸಿಲ್ಲ ನಾವು. ಅಂದರೆ ದೇವ್ರು ಕೂರಿಸ್ಬೇಕು ಅಂತಲ್ಲ, ಭಾಗಗಳನ್ನ ವಿಂಗಡಣೆ ಮಾಡ್ಕೋಬೇಕು. ಆವಾಗ ನಾವೇನು ಮಾಡ್ತೀವಿ, ಮನೆಯಲ್ಲೇ ಕುತ್ಕೊಂಡು ಈ ಕಡೆ ಈಸ್ಟ್ ಯಾವ ಕಡೆ ಬರುತ್ತೆ, ಪೂರ್ವ ಯಾವ ಕಡೆ ಬರುತ್ತೆ ಅಂದರೆ ಇದು ಅಂತಾರೆ. ಅಪ್ರಾಣಿ ಸುಳ್ಳು. ಇಲ್ಲಿ ನಾವು ದಾರಿ ತಪ್ತಾ ಇರೋದು. ಆ ಸೂರ್ಯ ಕೆಲವ್ರು ಕೇಳಮ್ಮ ಅಡಿಗೆ ಮನೆ ಕರೆಕ್ಟಾಗಿ ಕಿಟಕಿಗೆ ಬೀಳುತ್ತೆ ಅಂತ ಒಬ್ರು ಅಂತಾರೆ. ಹೌದು. ಇನ್ನೊಬ್ರು ಅಂತಾರೆ ಈ ಕಡೆ ದೇವ್ ಮೂಲೆ ಕರೆಕ್ಟಾಗಿ ಬೀಳುತ್ತೆ ಅಂತ ಇನ್ನೊಬ್ರು ಅಂತಾರೆ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅಂದರೆ ಮನೆ ಕಟ್ಟದ ಆ್ಯಂಗಲ್ಗೆ ಯಾವ ಕಡೆಗೆ ಬೀಳುತ್ತೆ ಅನ್ನೋದೇ ಅದೇ ಸತ್ಯ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇದು ನಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ. ಸೂರ್ಯನ ಕಿರಣ ಮನೆಯ ಯಾವ ಭಾಗದ ಮೇಲೆ ಎಷ್ಟು ಡಿಗ್ರಿ ಆ್ಯಂಗಲ್ ಬೀಳುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ಅಮ್ಮ ಇಲ್ಲಿ ಪೂರ್ಣವಾಗಿ ದಾರಿ ತಪ್ಪುತ್ತೆ. ಈ ರೀತಿಯಾಗಿ ಪ್ಲ್ಯಾನ್ ಕೊಡ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ಇದ್ದಾರಾ ಅಂತ ನನ್ನ ಡೌಟ್ ಇದೆ. ಏನು, ಸೂರ್ಯನಿಗೆ ಅಭಿಮುಖವಾಗಿರುವಂಥ ಮನೆಯನ್ನು ಕಟ್ಟುವ ಸ್ಥಿತಿ ಯಾರಾದರೂ ಇಂಜಿನಿಯರಿಂದ ಹಿಡಿದು ಸೇರಿಸಿ ಹೇಳ್ತೀನಿ, ಮೇಸ್ರಿಯಿಂದ ಹೇಳ್ತೀನಿ, ಪೂಜೆ ಮಾಡಿಸೋ ಪುರೋಹಿತರಿಂದ ಹೇಳ್ತೀನಿ, ಗೃಹ ಪ್ರವೇಶ ಮಾಡಿಸೋರಿಂದ ಕೇಳ್ತೀನಿ, ಈ ಪ್ರಶ್ನೆಗೆ ಉತ್ತರ ನಮ್ಮ ದೇಶ ನೀವು ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಕಾರಣ ಗೊತ್ತೇ ಇಲ್ಲ. ಯಾಕೆ ಅಂದರೆ ವ್ಯವಹಾರ ನಡಿಬೇಕಲ್ಲಮ್ಮ. ಮುಖ್ಯವಾಗಿ ಹೇಳ್ಬಿಟ್ರೆ ನಮ್ಮ ವ್ಯವಹಾರ ನಿಂತೋಗುತ್ತಲ್ವಾ ಅಂತ ಅನ್ಕೊಂಡೋಣ. ಯಾಕೆಂದರೆ ನಮ್ಮ ಸಂಪಾದನೆ ನಮ್ಮ ಜೇಬ್ ಗಟ್ಟಿಯಲ್ಲಿ ಬೇರೆಯವ್ರು ಕಟ್ಕೊಂಡು ನಮಗೇನು ಅನ್ನೋ ಲೆಕ್ಕಕ್ಕೆ ಹೋದಾಗ ಇದೆಲ್ಲ ಸೈಡ್ಗೆ ಹಾಕ್ರಿ, ನಮ್ಮ ಅಪ್ಪ ಬದುಕಿಲ್ವಾ, ನಾನು ಬದುಕಲ್ವಾ. ಸೊ ಈ ರಂಗಕ್ಕೆ ಕೊಟ್ಟೋಗಿದ್ದೀವಿ ನಾವು. ಅದಕ್ಕೂ ಇದಕ್ಕೆ ಹೆಂಗ್ರಿ ತರ್ತೀರಾ ಅಂತ ವಿಚಾರನ ಒಂದು 200 ಮೀಟ್ರ್ ದೂರದಲ್ಲಿ ಒಂದು ಮನೆಯನ್ನು ತೋರಿಸಿದ್ರೆ ನಾವು ಹೊರಗಡೆ ಕೊಟ್ಕೊಂಡು ಚೀಟ್ಲಿ ಬರ್ಕೊಟ್ಬಿಡ್ತೀವಿ, ಮನೆ ಒಳಗಡೆ ಯಾರ್ಯಾರು ಹೇಗಿದ್ದಾರೆ ಅಂತ ಬರ್ಕೊಡ್ತೀನಿ ನಾನು. ಒಳಗಡೆ ಹೋಗಲ್ಲ. ಮನೆ ಒಳಗಡೆ ಹೆಂಗಸರು ಹೇಗಿರ್ತಾರೆ, ಮಕ್ಕಳು ಹೇಗಿರ್ತಾರೆ, ಯಜಮಾನ ಹೇಗಿರ್ತಾರೆ, ಚೀಟ್ಲಿ ಬರ್ಕೊಡ್ಬೋದು, ಮನೇಲಿ ತೊಗೊಂಡು ನೀವು ನೋಡ್ಕೋಬೋದು. ಅಂದರೆ ಮನೆ ಅಂತಕ್ಕಂಥದ್ದು, ಪ್ರಕೃತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಅಷ್ಟು ಹತ್ತಿರವಾಗಿರ್ತಕ್ಕಂಥದ್ದು. ಅಲ್ಲ, ಪ್ರಕೃತಿ ದೇವರು ಅಂತ ಒಪ್ಕೊಂಡಿದ್ದೀರಾ? ಆ ಪ್ರಕೃತಿ ನಮ್ಮ ದೇಹದಲ್ಲೂ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥದ್ದು. ಈ ದೇಹವನ್ನು ಪಂಚಭೂತಗಳಿಂದ ಆಗಿರ್ತಕ್ಕಂಥ ಪ್ರಕೃತಿಯನ್ನು ಹೊಂದಾಣಿಕೆ ಮಾಡೋದು ಯಾವಾಗ? ಮಾಡಬೇಕಾ ಬೇಡವಾ? ಮಾಡಬೇಕಾಗತ್ತೆ. ಮತ್ತು ಬೇರೆ ಬೇರೆ ಮಾಡ್ಕೊಂಡಿದ್ದೀವಲ್ಲ ನಾವು. ಇನ್ನೊಂದು ದೊಡ್ಡ ದುರಂತ ಅಂದರೆ ಅಮ್ಮ, ಈಶಾನ್ಯ ಅಂತಕ್ಕಂಥದ್ದು ಮನೆ ಕಟ್ಟುವಾಗ ಗುದ್ಲಿ ಪೂಜೆ ಮಾಡಿಸ್ತಾರೆ. ಗುದ್ಲಿ ಪೂಜೆ ಮಾಡಿಸ್ತಾರೆ, ಗೊತ್ತಲ್ಲ ಗುದ್ಲಿ ಪೂಜೆ ಅಂದರೆ? ಆಯಾ ಪೂಜೆ ಅಂತಾರೆ, ಗುದ್ಲಿ ಪೂಜೆ ಅಂತಾರೆ, ದೇವ್ ಮೂಲೆ ಅಂತ ಅಂತಾರೆ. ಎಷ್ಟು ತಮಾಷೆ ಆಗಿದೆ ಅಂದರೆ ಅಮ್ಮ ಇದು. ಅಲ್ಲಿ ಗುದ್ಲಿ ಪೂಜೆ ಮಾಡಿಸೋ ಉದ್ದೇಶ ಏನು? ಈಶಾನ್ಯದಲ್ಲಿ ದೇವರಲ್ಲಿದ್ದಾರೆ ಅಂತ. ಓಕೆ, ಎಷ್ಟು ಮನೆಗಳಲ್ಲಿ ನಿಜಕ್ಕೂ ಹೇಳ್ತೀನಿ, ದೇವ್ ಮೂಲೆಯಲ್ಲಿ ದೇವರಿದ್ದಾನೆ ಅಂತ ಪೂಜೆ ಮಾಡಿದಂತಹ ಓನರ್ ಆಗಿರಲಿ, ಗಂಡ ಹೆಂಡತಿ ಅಥವಾ ಪೂಜಾರಿ ಯಾರೇ ಆಗಿರಲಿ, ಮನೆ ಕಟ್ಟೋ ಗೃಹ ಪ್ರವೇಶಕ್ಕೆ ತಿಥಿ ಮಾಡೋ ಜಾಗ ಕೊಟ್ಟಾಗಿರುತ್ತೆ ದೇವ್ರ ಮನೆ. ಮತ್ತೆ ನೀವು ಪೂಜೆ ಮಾಡಿದ ಜಾಗ ಏನಾಯ್ತು ಹಾಗಾದ್ರೆ? ಅದನ್ನ ಬಿಟ್ಬಿಡ್ತಾರೆ. ಯಾಕೆಂದರೆ ಗಾಡಿ ಪಾರ್ಕಿಂಗ್ ಬೇಕಂತೆ. ಓಕೆ, ಅಲ್ಲಿಗೆ ಮನೆ 3 ಮೂಲೆ ಬಂತು ಅಂತ ಗೊತ್ತಿಲ್ಲ. ಇವತ್ತು ಕಾರ್ಯಕ್ರಮದಲ್ಲಿ ಯಾರು ವೀಕ್ಷಣೆ ಮಾಡ್ತಾರೆ ನೋಡ್ಕೊಳ್ಳಿ ನಿಮ್ಮ ಮನೆಗಳನ್ನು. ಈಶಾನ್ಯಕ್ಕೆ ಬಾಗಿಲಿದ್ದರೆ ಒಳ್ಳೆಯದು, ಪುಸ್ತಕ ಬರೆದಿಟ್ಟಿದ್ದಾರೆ ಮಹನೀಯರು, ಅಂಥ ಪುಸ್ತಕ ಓದೋರು ತಲೆಕೆಟ್ಟವ್ರೆ. ಈಶಾನ್ಯಕ್ಕೆ ಒಳ್ಳೆಯದು ಹೇಗಾಗತ್ತದು ಅಮ್ಮ? ಪೂರ್ತಿ 3 ಮೂಲೆ ಆಗೋಗುತ್ತೆ ಮನೆ. ಇರ್ತಕ್ಕಂಥದ್ದು ಇಂದ್ರ ಬೇಕು ಮನೆಗೆ. ಅಂದರೆ ದೇವಾನುದೇವತೆಗಳಿಗೆ ಇಂದ್ರನ ಬೇರೆ ಇನ್ಯಾವ ದೇವರು ಇಲ್ಲ ಅಂತ ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಇಂದ್ರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ವರುಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಂದ್ರ ಕಡೆ ಹೋಗಿ ಜಾಗ ಕಚ್ಚಿಸ್ಬಿಟ್ಟಿರ್ತಾರೆ, ಜಾಗ ಬಿಟ್ಟಿಲ್ಲ ಅಂತ. ಅಲ್ಲಿ ವರುಣ ಇಲ್ಲ. ಪೂಜೆ ಮಾಡೋ ಪುರೋಹಿತರು ಹೇಳ್ತಾರೆ ವರುಣಂ ಆವಾಯಾಮಿ ಅಂತಾರೆ, ಅಲ್ಲಿ ವರುಣ ಇಲ್ಲವೇ ಇಲ್ಲ. ಇಂದ್ರಂ ಆವಾಯಾಮಿ ಅಂತಾರೆ, ಇಂದ್ರ ಇಲ್ಲವೇ ಇಲ್ಲ. ಅಮ್ಮ ಬರೀ ಸುಳ್ಳೆ. ಈಗ ಹೇಳ್ತಾರೆ, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಇಲ್ಲದವ್ರನ್ನ ಹೇಗೆ ನೀವು ಬಂದಿದ್ರು ಅಂತ ಹೇಳ್ತಾ ಇದ್ದೀರಾ? ಪಾಪ ಮಾಡಿಸೋರ್ಗೆ ಏನು ಗೊತ್ತು, ಪುರೋಹಿತರು ಏನೋ ಹೇಳ್ತಾ ಇದ್ದಾರೆ ನಮಗೂ ಒಳ್ಳೇದಾಗ್ಬೋದು ಅಂತ ಅವರ ನಂಬಿಕೆ. ಇದನ್ನು ಮೌಢ್ಯ ಅನ್ನೋದು. ಯಾಕೆಂದರೆ ಪ್ರಕೃತಿ ದತ್ತವಾಗಿ ನಿಮ್ಗೆ ವಿಷಯ ಗೊತ್ತು ಮಾಡ್ಕೋಬೇಕು. ನಾವು ಮನೆ ಕಟ್ಟಬೇಕಾದ್ರೆ ನಿವೇಶನ ಯಾವ ಕ್ರಮದಲ್ಲಿರಬೇಕು ಅಂತಕ್ಕಂಥದ್ದು. ಇದು ಕೊನೇ ವಿಚಾರ ಹೇಳ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದಮ್ಮ, ಪ್ರಾಕ್ಟಿಕಲಾಗಿ ಇವತ್ತು ವಿಷಯ ಹೇಳ್ತಿದ್ದೀನಿ.
ಉತ್ತರ ದಕ್ಷಿಣದ ನಿವೇಶನಗಳನ್ನೇ ಮಾಡ್ತಾ ಇದ್ದಾರೆ ಹೊರತು ಇದು ದುಃಖ ಕೊಡುವ ನಿವೇಶನ. ದುಃಖ ಕೊಡುವ ನಿವೇಶನ ಉತ್ತರ ದಕ್ಷಿಣ. ಗೊತ್ತಾಯ್ತು ನಿಂಗೆ? ಹಾವು ತರ ಬರುತ್ತೆ ಮನೆ ಅದು. ನಿಜವಾಗೂ ಮನೆ, ಸತ್ಯವಾದ ಮನೆ, ಶುಭವಾದ ಮನೆ ಯಾವುದು ಅಂದರೆ ಚಚ್ಚೌಕಾರ, 40x40, 60x60, ಕ್ಲಾಸ್ 1 ಸೈಟ್. ಈಸ್ಟ್ ವೆಸ್ಟ್ ಜಾಸ್ತಿ ಇದ್ದು ನಾರ್ತ್ ಸೌತ್ ಕಮ್ಮಿ ಇದ್ರೆ ಕ್ಲಾಸ್ 2. ಓಕೆ. ನಾರ್ತ್ ಸೌತ್ ಜಾಸ್ತಿ ಇದ್ದು ಈಸ್ಟ್ ವೆಸ್ಟ್ ಕಮ್ಮಿ ಇದ್ರೆ ಕ್ಲಾಸ್ 4. ದುಃಖ ಕೊಡುವ ಮನೆ, ಹಾರ್ಟ್ ಅಟ್ಯಾಕ್ ಆಗುವ ಮನೆ. ಪ್ರತಿ ಒಂದು ವಿಚಾರದಲ್ಲಿ ಅಡಿಗೆ ಮಾಡಿದ್ರೆ ಊಟ ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಕ್ಲೋಸ್ ಆಗಿರುತ್ತೆ, ಮನೆಯಲ್ಲಿ ದೇವ್ರ ಪೂಜೆ ಮಾಡೋಕ್ಕೂ ದೀಪ ಸರಿ ಉರಿಯಲ್ಲ. ಇದನ್ನ ಬೇಕಾದ್ರೆ 100ಕ್ಕೆ 100 ಪಟ್ಟು ಸಾಬೀತುಪಡಿಸಿ ತೋರಿಸ್ಬೋದು. ಮನೆಗಳನ್ನು ಈ ರೀತಿ ಹುಚ್ಚಾಗಿ ಕಟ್ಟೋದ್ರಿಂದ ಇದಕ್ಕೊಂದು ವಾಸ್ತು ಅಂತ ಹೆಸರಿಟ್ಬಿಟ್ಟವ್ರೆ. ಅದು ಯಾರಿಟ್ಟರೋ ಈ ಪದನ ನನಗಂತೂ ಅರ್ಥ ಆಗ್ತಾ ಇಲ್ಲ. ವಾಸ್ತು ಹೇಳೋರಿಗೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಅದ್ರ ಅರ್ಥ ಹೇಳಿ 6 ತಿಂಗಳು ಟೈಮ್ ಕೊಡ್ತೀನಿ. ವಾಸ್ತು ಎಂದರೇನು ಹೇಳಬೇಕು. ಅಮ್ಮ, ಭೂಮಿಯನ್ನು ಕಂಡಿಡೀರಿ ಅಂತಂದರೆ ನೀವು ಮೂಲೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಚೆನ್ನಾಗಿರೋ ಮನೆ ಹೊಡ್ಸಾಕೋದು, ಅದಕ್ಕೆ ದುಡ್ಡು ಈಸ್ಕೊಡೋದು, ಅದಕ್ಕೇನೋ ಒಂದು ಮಾಡೋದು, ಹೇಗಾಗುತ್ತದು? ಪಾಯ ಸರಿ ಮಾಡದೇ ಇದ್ದರೆ ಮನೆ ಸರಿ ಮಾಡೋಕ್ಕಾಗಲ್ಲ. ಪಾಯದ ಮೇಲೆ ಮನೆ ಕೂತಿರೋದು. ಅಮ್ಮ, ಪಾಯ ಹಾಗೆ ಇರುತ್ತೆ, ಮೇಲ್ಗಡೆ ತೆಗೆದು ಬಿಡಿ ಅಂದರೆ ಮನೆ ಹೆಂಗೆ ಸರಿ ಹೋಗುತ್ತೆ? ಹೀಗೆ ನಾವು ಬದುಕ್ತಾ ಇರೋದು ಹೀಗೇನೆ. ಏನು ಅಂದರೆ ಯೋಗ ಮಾಡಿದ್ರೆ ಒಳ್ಳೇದಂತೆ. ಎಷ್ಟು ಜನಕ್ಕೆ ಕೇಳ್ತೀನಿ ಯೋಗ ಮಾಡಿದವ್ರಿಗೆ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ. ಜಿಮ್ಗೆ ಹೋದರೆ ಒಳ್ಳೇದಾಗತ್ತೆ. ಎಷ್ಟು ಜನಕ್ಕೆ ಕೇಳ್ತೀನಿ ಜಿಮ್ಮಿಂದ ಏನೇನು ಕಲ್ತ್ಕೊಂಡಿದ್ಯಾ ಅಂತ. ಟೈಮ್ ಸರಿ ಕರೆಕ್ಟಾಗಿ ಊಟ ಮಾಡೋದು ಸರಿ ಅಂತ ಎಷ್ಟು ಜನಕ್ಕೆ ಕೇಳ್ತೀನಿ ಹೆಂಗೆ ಚೆನ್ನಾಗಿದ್ಯಾ ನೀನು ಅಂತ. ಅಂದರೆ ಇದಕ್ಕೆಲ್ಲ ಮೀರಿ ಇರ್ತಕ್ಕಂಥದ್ದು ಯಾವುದು? ನಮ್ಮ ಉಸಿರಾಟದ ಮೇಲೆ ನಾವು ನಿಂತಿರಬೇಕು. ಗಾಳಿ ಅಂತಕ್ಕಂಥದ್ದು ಪಂಚಭೂತಗಳಲ್ಲಿ ಒಂದು ಭಾಗ ಗಾಳಿ. ಆ ಗಾಳಿ ನಮ್ಮ ನಿವೇಶನದ ಮೇಲೆ ಎಷ್ಟು ಪರ್ಸೆಂಟೇಜ್ ಅಪ್ಲೈ ಆಗ್ತಾ ಇದೆ? ಇದಕ್ಕೆ 90 ಡಿಗ್ರಿ ಏನಕ್ಕೆ ಬೇಕಾಗತ್ತೆ ಅಂದರೆ ಗಾಳಿ, ಬೆಳಕು, ಶಾಖ, ಇವು 3ನ್ನ ಸಮತೋಲನವಾಗಿ ಮನೆಯಲ್ಲಿ ಫಿಕ್ಸ್ ಮಾಡಬೇಕು. ಇದಕ್ಕೆ ಬೇಕು 90 ಡಿಗ್ರಿ. ಓಕೆ. ಎಲ್ಲಿದೆ? ಯಾರ ಮನೆಯಲ್ಲಿದೆ? ಎಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿ ಯಾರ ಮನೆಯಲ್ಲೂ ದುಃಖ ಯಾಕೆ? ಹೇಳಿದ ಮಾತು ಯಾಕೆ ಕೇಳ್ತಾ ಇಲ್ಲ? ಯಾರೆಲ್ಲ ಹೇಳೋದಕ್ಕೆಲ್ಲ ತದ್ವಿರುದ್ಧ ಏಕೆ ನಡೀತಾ ಇದೆ? ಮನೆಗೆ ಕೊಂಡ ತಕ್ಷಣ ನಿದ್ದೆ ಯಾಕೆ ಬರ್ತಾ ಇಲ್ಲ? ಬೆಳಿಗ್ಗೆ ಬೇಗ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ? ಇಷ್ಟೆಲ್ಲ ಉತ್ತರಕ್ಕೆ ನಮ್ಮ ಮನೆ ಮೂಲೆಗಳನ್ನು ಗುರುತಿಸ್ತಕ್ಕಂಥ ಸಂಪ್ರದಾಯ ನಮ್ಮ ಜನಗಳಿಗೆ ಗೊತ್ತಿದೆಯಾ ಇಲ್ವಾ ಅಂತ ನಂಗೆ ಡೌಟ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.